ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಒಂದು ಡಿಫ್ರೆಂಟ್ ಆಗಿರುವಂಥ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ವಾಟ್ ಸಮ್ ಆಫ್ ಮನಿ ಅಮೌಂಟೆಡ್ ಟು ₹8,000 ಆಫ್ಟರ್ 4 years ಎಟ್ 5% ಕಾಂಪೌಂಡ್ ಇಂಟ್ರೆಸ್ಟ್. ಈ ಕ್ವಶನಲ್ಲಿ ಫೈಂಡ್ ಔಟ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕೇಳಲಿಲ್ಲ, ಅದರ ಬದಲಾಗಿ ನೀವು ಎಷ್ಟೋ ಒಂದು ಅಮೌಂಟ್ ಇಡ್ತಾ ಇದ್ದೀರಾ, ಆ ಅಮೌಂಟ್ 4 ವರ್ಷದಲ್ಲಿ ₹8,000 ಆಗಿದೆಯಂತೆ. ಹಾಗಾದರೆ ಎಷ್ಟು ಅಮೌಂಟ್ ನೀವು ಸ್ಟಾರ್ಟಿಂಗ್ನಲ್ಲಿ ಇಟ್ಟಿದ್ದು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಪ್ರಿನ್ಸಿಪಾಲನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಪ್ರಿನ್ಸಿಪಾಲ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಫಾರ್ಮುಲಾ a/1+i⁴ ಇಲ್ಲಿ ಎ ಅಂದರೆ ಅಮೌಂಟು, 4 ವರ್ಷ ಆದಮೇಲೆ ಸಿಗ್ತಿರುವಂಥ ಅಮೌಂಟ್ ಎಷ್ಟು? 8,000. ಟಿ ಅಂದರೆ ಟೈಮ್, ಎಷ್ಟು ವರ್ಷಕ್ಕೆ ದುಡ್ಡು ಇಡ್ತಿದ್ದಾರೆ? 4 ವರ್ಷಕ್ಕೆ ದುಡ್ಡು ಇಡ್ತಾ ಇದ್ದಾರೆ. ಐ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್, ಎಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಕ್ವಶನಲ್ಲಿ? 5% ಕೊಟ್ಟಿದ್ದಾರೆ. ಎಷ್ಟೇ ಪರ್ಸೆಂಟೇಜ್ ಕೊಟ್ಟಿರಲಿ /100 ಮಾಡಿ ಬರ್ಕೊಳ್ಬೇಕು. ಏನಕ್ಕೆ ಅಂದರೆ ಪರ್ಸೆಂಟೇಜ್ ಅಂದರೆ 100ಕ್ಕೆ. ಸೊ /100 ಮಾಡಿದಾಗ ಬರುವಂಥ ಆನ್ಸರ್ ಏನು? 0.05. ಇದನ್ನೇ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರಾಯಿತು. ಎ ಅಂದರೆ ಎಷ್ಟು? ನಮಗೆ 4 ವರ್ಷ ಆದಮೇಲೆ ಸಿಗೋ ಅಮೌಂಟ್ ಎಷ್ಟು? 8,000 /1+i. ಐ ಅಂತಂದರೆ ಎಷ್ಟು? ರೇಟ್ ಆಫ್ ಇಂಟ್ರೆಸ್ಟ್ ನಾನು ಆಲ್ರೆಡಿ ಹೇಳಿದ್ದೆ, 0.05 ಟಿ. ಟಿ ಅಂತಂದರೆ ಟೈಮ್, 4 years. ನೆನ್ಪಿಟ್ಕೊಳ್ಳಿ, ನಿಮ್ಮ ಸೊಲ್ಯೂಷನ್ ಆದಮೇಲೆ ಯಾವಾಗಲೂ ಪ್ರಿನ್ಸಿಪಾಲ್ ಅಮೌಂಟ್ಗಿಂತ ಕಮ್ಮಿ ಆನ್ಸರ್ ಬರಬೇಕು. ಅಮೌಂಟ್ಗಿಂತ ಜಾಸ್ತಿ ಬಂದರೆ ನೀವು ಮಾಡಿರೋಂಥ ಸೊಲ್ಯೂಷನ್ ತಪ್ಪಾಗಿದೆ ಅಂತ. ನಮಗೆ 4 ವರ್ಷ ಆದಮೇಲೆ ಸಿಗೋ ಅಮೌಂಟ್ ಎಷ್ಟು? 8,000. ಯಾವಾಗಲೂ ಪ್ರಿನ್ಸಿಪಾಲ್ ಅಮೌಂಟ್ಗಿಂತ ಕಮ್ಮಿ ಇರಬೇಕು. ಇದೊಂದು ನಿಮಗೆ ಗೊತ್ತಿರಬೇಕು. ನಮ್ಮ ಆನ್ಸರ್ ಅಮೌಂಟ್ಗಿಂತ ಕಮ್ಮಿ ಬಂದರೆ ನಾವು ಮಾಡಿರುವಂಥದ್ದು ಆನ್ಸರ್ ಸರಿಯಾಗಿದೆ, ಸೊಲ್ಯೂಷನ್ ಸರಿಯಾಗಿದೆ ಅಂತ ಅರ್ಥ. 8,000ಗಿಂತ ಕಮ್ಮಿ ಆನ್ಸರ್ ಬರಬೇಕು. ಜಾಸ್ತಿ ಬಂದರೆ ನಾವು ಮಾಡಿರೋದು ತಪ್ಪಾಗಿದೆ ಅಂತ. ಸೊ 8,000 /1 + 0.05 ಅಂತಂದರೆ 1.05 ⁴ ಟೈಮ್ಸ್. ⁴ ಟೈಮ್ಸ್ ಅಂದರೆ ಏನು? 8,000 /1.05 ⁴ ಟೈಮ್ಸ್ ಅಂದರೆ 1.05 × 4 ಅಲ್ಲ, 1.05 ಅನ್ನು 4 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 1.05 × 1.05 4 ಟೈಮ್ಸ್ ಡೈರೆಕ್ಟಾಗಿ ನೀವು ಕ್ಯಾಲ್ಸಿಲ್ ಮಾಡ್ಬೋದು. ಬಟ್ ಒಂದು ವೇಳೆ 20 ಟೈಮ್ಸ್ ಇದ್ದರೆ ಅವಾಗ ಹೇಗೆ ಮಾಡಬೇಕು? ಸೊ ನಿಮಗೆ ಪ್ರೊಸೀಜರ್ ಗೊತ್ತಿರಬೇಕು. ಹೇಗೆ ಮಾಡೋದು ಅಂತಂದರೆ 1.05 ಅಂತ ಟೈಪ್ ಮಾಡೋದು, ಒಂದು ಸತಿ ಇಂಟು ಬಟನ್ ಪ್ರೆಸ್ ಮಾಡಬೇಕು. ಇಲ್ಲಿ ಪವರ್ ಎಷ್ಟಿದೆ? 4 ಇದೆ. ಸೊ 1 ಕಮ್ಮಿ, 4ಗಿಂತ 1 ಕಮ್ಮಿ ಅಂತಂದರೆ 3 ಟೈಮ್ಸ್ ಈಕ್ವಲ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಸಿಗುತ್ತೆ 1.215. ಬೇಕಾದ್ರೆ ನೀವು ಮಾಡಿ ನೋಡಿ. 1.05 ಅನ್ನು 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರು ಅದೇ ಆನ್ಸರೇ ಬರುತ್ತೆ. 1.05 × 1.05 × 1.05 × 1.05 ಎಷ್ಟು ವ್ಯಾಲ್ಯೂ ಬಂದಿದೆ? 1.215. ನಾವು ಹೀಗೆ ಮಾಡಿದ್ರು ಅಷ್ಟೇ ಆನ್ಸರ್ ಬರುತ್ತೆ. 1.05 ಅಂತ ಟೈಪ್ ಮಾಡೋದು, ಒಂದು ಸತಿ ಇಂಟು ಬಟನ್, ಪವರ್ ಎಷ್ಟಿರುತ್ತೋ ಅದಕ್ಕಿಂತ 1 ಕಮ್ಮಿ, 3 ಸತಿ ಈಕ್ವಲ್ ಬಟನ್, ಸೇಮ್ ಆನ್ಸರೇ ಬರುತ್ತೆ 1.2155. 1.2155 ಡಿವೈಡ್ ಮಾಡಿದ್ರೆ ಸೊಲ್ಯೂಷನ್ ಮುಗೀತು. 8,000 /1.2155 ಮಾಡಿದಾಗ ಬರುವಂಥ ಆನ್ಸರ್ 6,581.6 ಬಂದಿದೆ. 6,582 ಮಾಡ್ಕೊಳ್ಬೋದು. 6,582 ಇಸ್ ದ ಫೈನಲ್ ಆನ್ಸರ್. ನಿಮ್ಮ ಆನ್ಸರ್ ಅಮೌಂಟ್ಗಿಂತ ಕಮ್ಮಿ ಬರಬೇಕು ಅಂತ ಹೇಳಿದ್ದೆ. ಅಮೌಂಟ್ 8,000, ಅದಕ್ಕಿಂತ ಕಮ್ಮಿ ಬಂದಿದೆ. ಸೊ ಮಾಡಿರುವಂಥ ಸೊಲ್ಯೂಷನ್ ಸರಿಯಾಗಿದೆ. ಸೊ ಈ ಥರದಲ್ಲಿ ಇದರಲ್ಲಿ ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ, ಇಲ್ಲಾಂದರೆ ಪ್ರಿನ್ಸಿಪಾಲ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. 2 ಥರದ ಪ್ರಾಬ್ಲಮನ್ನು ಅಪ್ಲೋಡ್ ಮಾಡಿದ್ದೀನಿ. ಎಕ್ಸಾಮ್ನಲ್ಲಿ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಫೈಂಡ್ ಔಟ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ರು. ಸೊ ಈ ಸರಿ ಪ್ರಿನ್ಸಿಪಾಲ್ ಕೇಳೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಥರದ ಪ್ರಾಬ್ಲಮ್ಮು ನೋಡ್ಕೊಂಡಿರಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.